ಸೊ ಇನ್ನ ಬಿಗ್ ಬಾಸ್ ಮನೇಲಿ ನಿಮ್ಮ ಒಂದು ಗ್ರೂಪ್ ಅಥವಾ ಟೀಮ್ ಅಂತ ಹೇಳ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಒಂದು ಫಾರ್ಮ್ ಆಗಿತ್ತು. ಸೊ ಆ ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ಹೊರಗಡೆ ಬಂದ್ಮೇಲೆ ಒಪಿನಿಯನ್ಸ್ ನೋಡಿದಾಗ ಏನ್ ಅನ್ಸ್ತಾ ಇದೆ? ನೋಡಿ, ನಾವು ಎಲ್ಲದನ್ನು ಬಿಟ್ಟು ಹೋಗಿರ್ತೀವಿ ಇಲ್ಲಿ. ಅಂದರೆ ನಮ್ಮ ಫ್ರೆಂಡ್ಸನ್ನ, ಫ್ಯಾಮಿಲಿನ, ನಮ್ಮ ಕೆಲಸನ ಎಲ್ಲ ಬಿಟ್ಟು ಹೋಗಿರ್ತೀವಿ. ನಮ್ಮ ಕಂಫರ್ಟ್ ಝೋನಿಂದ ಆಚೆ ಹೋಗಿರ್ತೀವಿ. ಅಂದರೆ ಅಲ್ಲೆಲ್ಲ ಇದು ಮಾಡಿಬಿಡ್ತಾರೆ. ಅಂದರೆ ನಿಮ್ಗೆ ಇದು ಬೇಡ, ಮೊಬೈಲ್ ಬೇಡ, ನಿಮಗಿದು. ಆವಾಗ ನಾವು ಅಲ್ಲಿ ಒಳಗಡೆ ಒಂದು ಕಂಫರ್ಟ್ ಝೋನ್ ಹುಡ್ಕೋತೀವಿ. ಅಂದರೆ ನಮ್ಮ ವೈಬಿಗೆ ಮ್ಯಾಚ್ ಆಗೋರು, ಅಂದರೆ ನಮ್ಮ ಏನು ವ್ಯಾಲ್ಯೂಸ್ ಇದೆ ಅದಕ್ಕೆ ಮ್ಯಾಚ್ ಆಗೋರು, ನಮ್ಮ ಸೆನ್ಸ್ ಆಫ್ ಹ್ಯೂಮರ್ಗೆ ಮ್ಯಾಚ್ ಆಗೋರು. ಸೊ ನಂಗೆ ಆ ಥರ ಒಂದಷ್ಟು ಜನ ಸಿಕ್ಕಿದ್ರು ಅಲ್ಲಿ. ಅದು ವಿನಯ್ ಇರ್ಬೋದು, ನಮ್ರತಾ ಇರ್ಬೋದು, ಮೈಕಲ್ ಇರ್ಬೋದು. ಸೊ ನಮ್ಮದು ಒಂದು ಅಂದರೆ ಫಸ್ಟಿಂದ ಲಾಸ್ಟ್ ತನಕ ನಾವು ಫ್ರೆಂಡ್ಸಾಗೇ ಇದ್ವಿ ನಾವು. ಅಂದರೆ ಕಿತ್ತಾಡಿ ಇನ್ಯಾರ ಜೊತೆನೋ ಹೋಗಲಿ, ಬಿಕಾಸ್ ನನಗೂ ಅವ್ರದ್ದು ಅಂದರೆ ಆಪೋಸಿಟ್ ಟೀಮ್ ಅವ್ರದ್ದು ವೈಬ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಅದು ಆ್ಯಕ್ಚುಲಿ ಇನಿಷಿಯಲಿ ಫ್ರೆಂಡ್ಸ್ ಆಗಿ ಸ್ಟಾರ್ಟ್ ಆಗಿದ್ದು. ಒಂದು ಪಾಯಿಂಟ್ ಆದಮೇಲೆ ಗ್ರೂಪ್ ಆಗಿ ಟರ್ನ್ ಆಯಿತು. ಬಿಕಾಸ್ ಕೊನೆಗೆ ಗೇಮ್ ಏನೇನು ಹೇಳಿ, ಒಬ್ರು ವಿನ್ ಆಗಬೇಕು, ಇನ್ನೊಬ್ರನ್ನ ಹೊರಗೆ ಕಳ್ಸೋದೇ ಗೇಮ್. ಬಿಗ್ ಬಾಸ್ ನನ್ನ ಪ್ರಕಾರ ಇನ್ನೊಬ್ರನ್ನ ಹೊರಗೆ ಕಳ್ಸೋದೇ ಗೇಮ್. ಸೊ ಆ ಇದರಲ್ಲಿ ನಾವು ಸ್ಟ್ರಾಟಜಿ ಮಾಡ್ಕೊಂಡ್ವಿ. ಅಂದರೆ ನಾವು ಉಳಿಬೇಕು, ಆಪೋಸಿಟ್ ಟೀಮ್ ಅವ್ರು ಹೋಗ್ಬೇಕು. ಇಟ್ಸ್ ಅಸ್ ವರ್ಸಸ್ ದೆಮ್ಮೆ ನಡೀತಾ ಇರೋದು, ಯಾವಾಗಲೂ ಅದೇ ನಡೆಯೋದು. ಸೊ ಅದು ಆ ಫ್ರೆಂಡ್ಶಿಪ್ಪು ಒಂದು ಪಾಯಿಂಟ್ ಆದಮೇಲೆ ಗ್ರೂಪಾಗಿ ಕನ್ವರ್ಟ್ ಆಯಿತು. ಆಮೇಲೆ ನನಗೆ ಒಂದು ಏನು ಅರ್ಥ ಆಗ್ತಾ ಇಲ್ಲ ಅಂದರೆ, ಒಬ್ಬರು ಫ್ರೆಂಡ್ಶಿಪ್ಪು ಇನ್ನೊಬ್ಬರು ಫ್ರೆಂಡ್ಶಿಪ್ ಬಕೆಟ್ ಅನ್ನೋದು ನಂಗೆ ಇನ್ನೂ ಅರ್ಥ ಆಗಿಲ್ಲ. ಆಯಿತಾ? ಈಗ ನಾನು ನಿಮ್ಮ ಜೊತೆ ಒಂಥರ ಮಾತಾಡ್ತಾ ಇದ್ದೀನಿ. ನಿಮ್ಮ ಏಜ್ ನನಗಿಂತ 12 ಇಯರ್ಸ್ 13 ಇಯರ್ಸ್ ಜಾಸ್ತಿ ಇದ್ದರೆ ನಾನು ನಿಮ್ಮ ಜೊತೆ ಬೇರೆ ಥರ ಮಾತಾಡ್ತೀನಿ. ನಾನು ನಿಮ್ಮ ಜೊತೆ ಹೇಗೆ ಅಂದರೆ ಬಿಹೇವ್ ಮಾಡ್ತೀನಿ, ಬಿಹೇವಿಯರ್ ಚೇಂಜ್ ಆಗುತ್ತೆ. ಸೊ ಇದು ವಿನಯ್ ನನ್ನ ಮತ್ತು ನಮ್ರತಾಗಿಂತ ಏಜಲ್ಲಿ ದೊಡ್ಡವರು ಅಲ್ವಾ? ಸೊ ನಮ್ಮ ಬಿಹೇವಿಯರ್ ಯಾವುದೇ ಥರ ಇತ್ತು. ಆಮೇಲೆ ನಾನು ಏಜಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ಸಂಗೀತ ಅವರು ಯಾವುದೋ ಪಾಯಿಂಟಲ್ಲಿ ವಿನಯ್ಗೆ ಹೋಗಲ್ಲೋ ಬಾರಲ್ಲೋ ಅಂತಾರೆ. ನಾವು ಯಾವತ್ತೂ ಆ ಥರ ಮಾತಾಡಿಲ್ಲ. ಬಿಕಾಸ್ ನಾವು ಅವ್ರಿಗಿಂತ ನಾವು ತುಂಬ ಚಿಕ್ಕವರು, ಇಂಡಸ್ಟ್ರಿಲೂ ಕೂಡ ಮತ್ತು ಏಜಲ್ಲೂ ಕೂಡ. ಸೊ ನಾವು ಹಂಗೆ ಇದ್ದಿದ್ದು. ಪ್ರಾಬಬ್ಲಿ ನಾವು ಆ ಥರ ಕಿತ್ತಾಡಿ ಹೋಗಲ್ಲೋ ಬಾರಲ್ಲೋ ಅಂದಿದ್ದರೆ ಅದು ಬೇರೆ ಥರ ಕಂಡಿರೋದೇನೋ. ಬಟ್ ನನಗೆ ಫಸ್ಟಿನಿಂದ ಕೊನೆ ದಿನದ ತನಕ ನಮ್ಮ ಫ್ರೆಂಡ್ಶಿಪ್ ಎಲ್ಲೂ ಬ್ರೇಕ್ ಆಯಿತು ಅನಿಸಿಲ್ಲ. ಅಂದರೆ ತುಂಬ ಸಿಚುವೇಶನ್ಸ್ ಬಂತು ವೇರ್ ನಮ್ಮಲ್ಲೇ ನಾವು ಒಬ್ಬರು ನಾಮಿನೇಟ್ ಮಾಡ್ಕೊಬೇಕು, ನಮ್ಮಲ್ಲೇ ನಾವು ಒಬ್ಬರು ಕ್ಯಾಪ್ಟನ್ ರೇಸಿಂದ ಹೊರಗಿಡಬೇಕು ಅಂತೆಲ್ಲ ಬಂತು. ಬಟ್ ಅದೊಂದು ಗೇಮ್ ಅಷ್ಟೇ. ಅದನ್ನೊಂದು ಗೇಮ್ ಆಗಿ ನೋಡ್ತಾ ಇದ್ವಿ ನಾವು. ಒಳಗಡೆ ಏನು ನಮ್ಮ ಬಾಂಡ್ ಇತ್ತು ನೋಡಿ, ಅಂದರೆ ನಮ್ಮ 3 ಜನದ ಮಧ್ಯೆ, ಇಟ್ ವಾಸ್ ವೆರಿ ಪ್ಯೂರ್ ಯಾರ್. ಅಂದರೆ ಅದು ನಾನು ಬಿಗ್ ಬಾಸ್ ಮನೆಗೆ ಹೋದಾಗ ಅಲ್ಲಿ ಅಂದರೆ ರಿಯಲ್ ಫ್ರೆಂಡ್ಶಿಪ್ಸ್ ಆಗುತ್ತೆ ಅಂತ ನಂಗೆ ಖಂಡಿತ ನಂಬಿಕೆ ಇರಲಿಲ್ಲ. ಸುಮ್ಮನೆ ಏನೋ ಆಟಕ್ಕೋಸ್ಕರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಜೆನ್ಯೂನ್ ಫ್ರೆಂಡ್ಶಿಪ್ ಇತ್ತು. ನಾನು ಏನೇನು ಹೇಳಿದ್ದೀನೋ, ಏನೇನು ಮಾಡಿದ್ದೀನೋ ಅದೆಲ್ಲ ಜೆನ್ಯೂನ್ ಆಗಿತ್ತು. ಸುಮ್ಮನೆ ಕ್ಯಾಮ್ರಾಗೋಸ್ಕರ ಮಾಡಿಲ್ಲ. ಸೊ ಅಷ್ಟೇ. ಸೊ